ಕಣ್ಣಿನ ಚಿಕಿತ್ಸೆ ಆಗಿದ ಮೇಲೆ ಅದರಲ್ಲಿ ರಿಜಿಸ್ಟ್ರೇಷನ್ ಆಗ್ತಕ್ಕಂಥ ಶಸ್ತ್ರಚಿಕಿತ್ಸೆ ಬೆಂಗಳೂರಿಗೆ ಹೋಗಿ ಶಂಕರ್ ನೇತ್ರಾಲಯ ವತಿಯಿಂದ ಮಾಡ್ತಾ ಇದ್ದಾರೆ. ಈ ಒಂದು ಅದ್ಭುತ ಒಂದು ದೊಡ್ಡ ಕಾರ್ಯಕ್ರಮಗಳು ಇಂಥ ಒಂದು ಸಮಯದಲ್ಲಿ ಬರ ಪೀಡಿತ ಒಂದು ನಮ್ಮ ಈ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಳ್ಳಿಯ ರೈತರ ಬಾಂಧವರಿಗೆ, ಬಡ ಕುಟುಂಬಗಳಿಗೆ ಇದು ಒಂದು ಒಳ್ಳೆಯ ಕೆಲಸ. ನಮ್ಮ ಚಂದ್ರಶೇಖರ್ ದಂಡನ್ಜಿ ಅವರು ಮತ್ತು ಅವರ ಎಲ್ಲ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಮತ್ತು ಅವರು ಸ್ನೇಹಿತರು, ಅವರು ಹುಣಸಿಗೆಯ ಎಲ್ಲ ಒಂದು ಸೋದರರು ಮತ್ತು ಆರೋಗ್ಯ ಇಲಾಖೆ ಎಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆ ದಂಡಿಂಜಿಯವರು ಹೇಳಿದ್ರು, ಯಾವುದೇ ರೀತಿಯ ಒಂದು ಕೇಕ್ ಆಗಲಿ ಶಾಲ್ ಹಾರ ಆಗಲಿ ಅವರು ಇವತ್ತು ಅದು ಪಡ್ಕೋತಾ ಇಲ್ಲ. ಆ ಒಂದು ಖುಷಿಯ ಒಂದು ವಾತಾವರಣ ಅವರು ಮಾಡ್ತಾಯಿಲ್ಲ. ಆದರೆ ಇಂಥ ಒಂದು ಕಾರ್ಯಕ್ರಮ ಮಾಡೋದು ಭಾಳ ಮುಖ್ಯ. ಸಾರ್ವಜನಿಕರು ಬರೀ ಸರ್ಕಾರ ಒಂದೇ ಅಲ್ಲ, ಇಂಥ ಒಂದು ಸಂಘ ಸಂಸ್ಥೆಗಳು ಮತ್ತು ಇಂಥ ಒಂದು ಹಿರಿಯರಾಗಲಿ ಈ ಭಾಗದ ಯಾವುದೇ ಒಂದು ನಮ್ಮ ಸೀನಿಯರ್ ಲೀಡರ್ಸ್ ಆಗಲಿ ಅವರು ಮುಂದೆ ಬಂದು ತಾವೆಲ್ಲ ಒಂದು ಒಳ್ಳೆಯ ಅದ್ಭುತ ಕಾರ್ಯಕ್ರಮಗಳಿವೆ. ಬೈಟ್ ಕೊಡ್ಸು ಬೈಟ್ ಕೊಡ್ಸು ಹಲೋ ಈಗ ಅದು ವಯಸ್ಸು ಕಡಿಮೆ ಶುಗರ್ ಜಾಸ್ತಿ ಅದು ಸ್ಟ್ರಾಂಗ್ ಅದು ಜಾಸ್ತಿ ಇರ್ತದೆ, ಅದು ಕಡಿಮೆ ರಕ್ತ 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 ಅದು ಸ್ಟ್ರಾಂಗ್ ಇರ್ತದೆ. ರಕ್ತ ನೀರಾದಾಗ ಅದಕ್ಕೆ ಜಾಸ್ತಿ ಆಗಿದೆ ಅಂತ ಬೆಳಿಬಾರ್ದು. ಆಯ್ತಾಯ್ತು, ಒಳ್ಳೆಯದಾಗಲಿ. ಯಾರಿಗೆ ಇಲ್ಲ ಅಮ್ಮರೇ ಶಿಷ್ಯ ಗುರು ಇದ್ದ ಶಿಷ್ಯ ಇರ್ಬೇಕಂತ ಫೋಟೋ ಸರ್. ಸ್ವಲ್ಪ ಏನು ದೇವೇಗೌಡರಾಗಿ
ರೀತಿ ಎಲ್ಲ ನೀವು ಮುಂದಿನ ದಿನಗಳಲ್ಲಿ ಯಾವ ಚಾನಲ್ ನೋಡ್ತಾರೆ ಅವರು ಯಾವ ಚಾನಲ್ ನೋಡ್ತಾರೆ ನಿಜವಾಗಿ ಆ ಮನೆತನಕ್ಕೆನದ ಜನರ ಒಲವು ಜಾಸ್ತಿ ಇದೆ. ಏನು ಆಗಬೇಕಾಗಿತ್ತು ಎಲ್ಲ ಅಧಿಕಾರಿಗಳು ಆ ಮನೆತನಕ್ಕೆ ಸಿಗ್ತಾವೆ. ಇವತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅವ್ರ ತಂದೆಯವರಾದರು, ಅವ್ರ ತಾಯಿಯವರು ಜಿಲ್ಲಾ ಪಂಚಾಯತ್ ಸದಸ್ಯರು, ಹಾಗೂ ಇವರು ಚಂದ್ರಶೇಖರ್ ದಂಡಿನವರು FMC ಅಧ್ಯಕ್ಷರು. ಮತ್ತು ಚುನಾವಣೆಯಲ್ಲಿ ಮೊದಲೇ ಪ್ರಪ್ರಥಮವಾಗಿ ದಂಡಿನ ಸಾವ್ಕಾರ ಅವರು 4 ಪೀರಿಯಡ್ ಮಂಡಲ ಪ್ರಧಾನರು, ಪಂಚಾಯತ್ ಅಧ್ಯಕ್ಷರು, ಮತ್ತು ಅವ್ರ ಮಗ ಅಧ್ಯಕ್ಷ. ನಾನು ಕೂಡ ಅವ್ರ ಹಳೆಯ, ನಾನೇನು ರಾಜಕೀಯ ಮಂತ್ರಿಯಿಂದ ಬಂದವಲ್ಲ, ನಮ್ಮ ತಂದೆ ತಾಯಿ ಏನು ರಾಜಕೀಯ ಮಾಡಿಲ್ಲ, ನಮ್ಮ ರಾಜಕೀಯ ಗುರುಗಳೇ ಅವರು ದಂಡಿನ ನಾಗಣ ಸಾವ್ಕಾರರು. ಅವರು ಕೃಪಾ ಕಟಾಕ್ಷದಿಂದ ನನಗೂ ಕೂಡ ನಾನು 2007ರಿಂದ 10ರವರೆಗೆ ಮುಸ್ಲಿಂ ಪಟ್ಟಣದ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ನಿಜವಾಗಿ ಆ ಮನೆತನಕ್ಕೇನದ ಜನರೇನದ ಏನು ಬೇಕಾದಂಥ ಅಧಿಕಾರನು ಅವರು ಅಪೇಕ್ಷೆ ಪಟ್ಟರು, ಪಟ್ಟಂಥ ಅಧಿಕಾರವನ್ನು ಕೊಟ್ಟೇ ಕೊಡ್ತಾರೆ. ಮುಂದಿನ ದಿನಮಾನದಲ್ಲಿ ನಮ್ಮ ಹಳೆಯ ಅವಕಾಶ ಸಿಕ್ಕರೆ ಮುಸ್ಲಿಂ ಕಾನ್ಸ್ಟಿಟ್ಯೂನ್ಸಿಗೆ ಜನರಲ್ಲೇನಾದ್ರು ಕ್ಷೇತ್ರ ಆಗಿ ಘೋಷಣೆ ಆದರೆ ಅವ ನಿಜವಾಗಿಯೂ MLA ಆಗ್ತಾನೆ ಅನ್ನೋದು 100% ಸತ್ಯ ಆದದ್ದು, ಏನು ಎರಡನೇ ಮಾತೇ ಇಲ್ಲ. ಈ ಬೇಕಾದಂಥ ಪ್ರತಿ ಸ್ಪರ್ಧಿಗಳು ಯಾರೇ ಇರಲಿ ಅವ್ರನ್ನೇನಾದ ಹಿಂದಕ್ಕೆ ಮುಂದೆ ಏನದ ಅವ್ರು ಮುಂದೆ ಹೆಚ್ಚಿಡ್ತಾರೆ ಅನ್ನೋದು ಎಲ್ಲರ ನಮ್ಮ ಹುಣಸಗಿ ತಾಲೂಕಿನ ನಾಗರಿಕರ ಅನಿಸಿಕೆ ಇದೆ.